ಅಂತ ಶಾಸ್ತ್ರ ಇದೆ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಮುದ್ದೆ ಕೂಡ ಮಾಡ್ಕೊಂಡು ತಿಂದು ಎಲ್ಲನೂ ಮುಗಿಸ್ಕೊಂಡೆ. ಆ್ಯಂಡ್ ಇವಾಗ ನಾವು ಪಾರ್ಲರ್ಗೆ ಹೋಗಬೇಕು. 5:30 ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಂತ ಹೇಳಿದ್ದೀನಿ. 5:30 ಅಷ್ಟರಲ್ಲಿ ನಾನು ಪಾರ್ಲರಲ್ಲಿ ಇರ್ತೀನಿ ಅಂತ ಹೇಳಿದ್ದೆ. ಆಲ್ರೆಡಿ 5:10 ಆಗಿಬಿಟ್ಟಿದೆ. ನಾನು ರೆಡಿ ಹೋಗೋದಕ್ಕೆ. ಮಂಜು ಬರಬೇಕು, ವೆಯ್ಟ್ ಮಾಡ್ತಾಯಿದ್ದೀನಿ. ನಾಯಿಗಳಿಗೆಲ್ಲ ಖಾನ ಪೀನ ಎಲ್ಲ ಕೊಟ್ಟು ಬರಬೇಕಲ್ಲ, ಸೊ ಹಾಗಾಗಿ ಲೇಟ್ ಆಗ್ತಿದೆ. ಇದು ನನ್ನ 7th ಮಂತ್ ಬೇಬಿ ಬಂಪ್. ತುಂಬಾ ಭಯ ಆಗ್ತಿದೆ, ಟೆನ್ಷನ್ ಆಗ್ತಿದೆ, ಹೇಗಿರುತ್ತೋ ಏನೋ ಅಂತ. ರಾತ್ರಿಯೇ ಕಾಲು ನೋವು ಬಂದು ಕಾಲಿಗೆಲ್ಲ ಸ್ಪ್ರೇ ಮಾಡ್ಕೊಂಡು ಮಲಗಿದ್ದೆ. ಬಟ್ ಇವತ್ತಿನ ಪರಿಸ್ಥಿತಿಗೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಮುದ್ದೆ ಎಲ್ಲ ತಿಂದಿದ್ದೀನಿ, ಹೊಟ್ಟೆ ತುಂಬಿದೆ, ಸಾಕು ಬೇಡ ಅಂತ ಹೇಳಿದ್ರು ಕೂಡ ಮಂಜು ಇನ್ನೊಂದೇ ಒಂದು ಎಳ್ನೀರು ಉಳ್ಕೊಂಡಿದೆ, ಕುಡಿದ್ಬಿಡು ಇವತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡ್ಬಂದು ಕೊಟ್ಟರು. ಕುಡಿದ್ಬಿಟ್ಟು ಇಲ್ಲಿಂದ ನಾವು ಪಾರ್ಲರ್ಗೆ ಹೊರಡ್ತಾ ಇದ್ದೀವಿ. ಅವ್ರು ಹೇಳಿದರು, ನೀವು ಹೇಳಿದ ಲೊಕೇಶನ್ಗೆ ಬಂದುಬಿಟ್ಟು ನಾವು ಮೇಕಪ್ ಮಾಡಿಕೊಡ್ತೀವಿ, ಬಟ್ ಪಿಕಪ್ ಡ್ರಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಎಲ್ಲ ಕಷ್ಟಕ್ಕಿಂತನೂ ನಮ್ಮದು ಫಂಕ್ಷನ್ ಹಾಲ್ ಅಲ್ಲೇ ಪಕ್ಕದಲ್ಲಿದ್ದರಿಂದ ಅಲ್ಲೇ ಹೋಗ್ಬಿಟ್ಟು ಪಾರ್ಲರಲ್ಲೇ ಮಾಡಿಸ್ಕೊಂಡು ಫೋಟೋಶೂಟ್ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಇದು ನಮ್ಮ ನೆಲ್ಲುದ್ಕೇರಿ ಏನೋ ಮುತ್ತಪ್ಪನ ತೆರೆ ಅಂತ ಇದ್ದಿದ್ದರಿಂದ ಅದು ಅಲ್ಲಿ ಫಂಕ್ಷನ್ ಆಗ್ತಾಯಿತ್ತು. ಹಾಗೆಯೇ ನಾನು ಬರಬೇಕಾಗಿದ್ದಂತಹ ಸ್ಪಾಟ್ಗೆ ಬಂದಾಯಿತು. ಇವರು ನನಗೆ 3 hours ಟೈಮ್ ಬೇಕು ಅಂತ ಕೇಳಿದರು. ಓಕೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬಂದ್ವಿ. 5:30 ಅಂತೇಳಿ 5:30ಗೆ ಬಂದ್ವಿ. ಬಟ್ ಇವರು ಕೂಡ ಸ್ವಲ್ಪ ಅದು ಇದು ಅಂತ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಅಲ್ಲ 1 hour ಅಷ್ಟೇ ಲೇಟ್ ಮಾಡಿಬಿಟ್ರು. ನಾನು 8:30 ಅಷ್ಟರಲ್ಲಿ ನಾನು ರೆಡಿ ಇರಬೇಕು, ಫೋಟೋಶೂಟ್ ಆಗಬೇಕು ಅಂತ ಹೇಳಿದ್ದೆ. ಓಕೆ ಅಂತ ಹೇಳ್ಬಿಟ್ಟು ಅವ್ರು 9:30ವರೆಗೂ ಮೇಕಪ್ ಮಾಡಿಕೊಂಡೇ ಇದ್ದರು. ಏನಕ್ಕಂದರೆ ನಮ್ಮದು ಫಂಕ್ಷನ್ ಇದ್ದಿದ್ದು 11ಇಂದ. ಅದಕ್ಕಿಂತ ಮುಂಚೆನೇ ಗೆಸ್ಟ್ಗಳು ಬರೋದಕ್ಕಿಂತ ಮುಂಚೆ ನಮ್ಮದು ಫೋಟೋಶೂಟ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗಿ ಗೆಸ್ಟ್ಗಳ ಜೊತೆ ಇರ್ಬೋದು. ಆ್ಯಂಡ್ ಅಲ್ಲಿದು ಫಂಕ್ಷನ್ದು ಏನು ಶಾಸ್ತ್ರಗಳಿರುತ್ತೆ ಅದೆಲ್ಲ ಮಾಡ್ಕೊಳ್ಬೋದು. ಶಾಸ್ತ್ರನೆಲ್ಲ ಮುಗಿಸಿ ನಾವು ಫೋಟೋಶೂಟ್ ಮಾಡಿಸ್ಕೊತೀವಿ ಅಂದರೆ ನಮ್ಮ ಮೇಕಪ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿರುತ್ತೆ. ಸ್ವೆಟ್ಟು, ಈ ಒಂದು ಬಿಸಿಲು, ಹಾಗೆಯೇ ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ತುಂಬಾ ಹಾಕ್ತಾರಲ್ಲ, ಹಾಗಾಗಿ ಫಸ್ಟೇ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಡೋಣ ಸ್ವಲ್ಪ ಫೋಟೋಶೂಟ್ನ ಅಂತ ಹೇಳ್ಬಿಟ್ಟು ಮೇಕಪ್ನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನನಗೆ ಇನ್ನೂ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದು ಅಂದರೆ ಹೂವು. ನಾನು ತಾವರೆ ಹೂವಾಗೆ ಹೇಳಿದ್ದೆ. ಆ ಹೂವಮ್ಮ ಆಯಿತು 6:30 ಅಷ್ಟರಲ್ಲಿ ತಂದು ಕೊಡ್ತೀನಿ ಅಂತ ಹೇಳಿದರು. ಬಟ್ ಎಂಡ್ ಆಫ್ ದ ಡೇ ಅವರು ಅದೇನೋ ಪ್ರಾಬ್ಲಮ್ ಆಯಿತು, ಇದೇನೋ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ತಂದು ಕೊಡಲಿಲ್ಲ. ಅದೊಂದು ಬೇಜಾರಾಯಿತು. ಆವಾಗ ಅಲ್ಲೇ ಮಲ್ಲಿಗೆ ಹೂವು ಮತ್ತು ಆ ಥರದೊಂದು ಹೂವನ್ನ ತೊಗೊಂಡು ಅದರಲ್ಲೇ ರೆಡಿ ಆದೆ. ಅದು ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ ಅಂತ ತುಂಬಾ ಡೌಟ್ ಆಗ್ತಿತ್ತು. ಹಾಗಾಗಿ ಮತ್ತೆ ನೋಡ್ಕೊಳ್ತಾನೆ ಇದ್ದೆ. ಅದು ಎದ್ದಂಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಅಲ್ಲಿಂದ ಅವರು ಮತ್ತೆ ಪುನಃ ಅದನ್ನು ಹೂವನ್ನ ತುಂಬಾ ಗುಬ್ಬಿ ಥರ ಕಾಣಿಸ್ತಾ ಇರೋದನ್ನ ಟ್ರಿಮ್ ಮಾಡಿದ್ರು. ಅಲ್ಲಿಂದ ಫೋಟೋಶೂಟ್ಗೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಒಂದು ನಮ್ಮಲ್ಲಿ ಕೂರ್ಗಲ್ಲಿ ಫೋಟೋಶೂಟ್ಗೆ ಅಂದರೆ ಪ್ರಾಬ್ಲಮ್ ಏನಿಲ್ಲ ಅಲ್ಲ, ಆರಾಮ್ಸೆ ಒಳ್ಳೆ ಗ್ರೀನ್ ನೇಚರ್ ಇರೋದ್ರಿಂದ ತೊಂದರೆ ಇಲ್ದಂಗೆ ನಾವು ಫೋಟೋಶೂಟ್ ಮಾಡ್ಕೊಳ್ಬೋದು ರೋಡ್ ಸೈಡಲ್ಲೇ. ಹಾಗೆಯೇ ನೇಲ್ಸ್ ನಾನು ಹಾಗೆ ಸ್ಟೋರಲ್ಲಿ ತೆಕ್ಕೊಂಡಿದ್ದೆ. ಅರ್ಜೆಂಟಲ್ಲಿ ಹಾಕ್ಕೊಂಡೆ. ಮೊದಲೇ ಮಂಜು ಟೈಮ್ ಆಗಿದೆ, ಫೋಟೋಶೂಟ್ ಆಗಲ್ಲ, ಮತ್ತೆ ಇಲ್ಲ ಫಂಕ್ಷನ್ ಹಾಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹರಿಬರಿ ಮಾಡ್ತಾಯಿದ್ರು. ಆವಾಗ ಇಮಿಡಿಯೇಟಾಗಿ ಅದನ್ನು ನಾನು ಸ್ಟಿಕ್ ಮಾಡಿಕೊಂಡೆ. ಕಟ್ ಮಾಡಬೇಕಿತ್ತು, ಬಟ್ ಇಟ್ಸ್ ಓಕೆ. ಹಂಗೆ ತಿರ್ಗಿ ನೋಡಿ. ಹೆಗಡ ಅಲ್ಲಿ ಕಾಣಿಸ್ತಲ್ವಲ್ಲಿ ಕರಿ ಹೆಗಡ ತರ. ಅವ್ರ ಕ್ಯಾಮ್ರಾದಲ್ಲಿ ಹೆಂಗ್ ಚೆನ್ನಾಗಿ ಬಂದೆ ಮಚ್ಚ ನಾನು ಅದು ಇರುತ್ತೆ. ಬಿಸಿಲಲ್ಲಿ ಫೇಸ್ ಮಾಡಿ ತೆಕ್ಕೊಂಡ್ರೆ ಎಲ್ಲ ತುಂಬಾ ಚೆನ್ನಾಗೇ ಬರುತ್ತೆ. ಅವಸ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಫೋಟೋಶೂಟ್ ಲೊಕೇಶನ್ನು ನಮ್ಮದೇ ಮನೆ ರೋಡು. ಹೋಗ್ತಾ ಇದ್ದೀವಿ. ಒಂದು ಅರ್ಧ ಗಂಟೆ ಮುಂಚೆ ರೆಡಿ ಆಗಿದೆ.
ಈ ಕಡೆ ಹೋಗ್ತೀರಾ? ಕುಶಾಲನಗರ ಮೇಲೆ ಹೋಗ್ತೀರಾ? ತಮ್ಮ ಅಲ್ಲೇ ಹೋಗಿ, ರೋಡ್ ಚೆನ್ನಾಗಿಲ್ಲ. ಬ್ಲಾಗಿಗೆ ಇದು ಅವಳು ಮಾಡೋದು ಸ್ವಲ್ಪ ಕ್ಲಿಪ್ಸ್ ತೆಗಿ ಅಂದಿದ್ಲು. ನಿಮಗೆ ಅಡ್ಡ ತೆಗೆದ್ಬಿಡ್ಬೇಕಿತ್ತು. ರಮ್ಯಾ, ಜ್ಯೋತಿ, ಶೋಭಾ, ಹೋಯ್ತು ಮೇಕಪ್ ಎಲ್ಲ ಟಮಾರು. ಶೋಭಾ, ಸರಿ. ಫೈನಲಿ ಅಮ್ಮನ ಮನೆ ಬಂದು ರೀಚ್ ಆದೆ. ಆ್ಯಂಡ್ ಹಾಗೆಯೇ ಆನ್ ದ ವೇ ಇದೇ ರೋಡಲ್ಲಿ ಹೋಗ್ತಾ ಇದ್ರಲ್ವ, ಎಲ್ಲರೂ ಮನೆಗೆ ಬಂದಂಥ ಫಂಕ್ಷನ್ಗೆ ಬಂದಂತಹ ಗೆಸ್ಟ್ಗಳು ಅವ್ರನ್ನು ಕೂಡ ಮನೆಗೆ ಬನ್ನಿ ಸ್ವಲ್ಪ ಹೊತ್ತಿದ್ದೋದ್ರೆ ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಕರೆದ್ವಿ. ಯಾರವ ಅವರು? ಅನ್ವಿ ಇವ್ರು ಯಾರು? ಅವ್ರ ಜೊತೆ ನಿಂತಿದೆಯಲ್ಲ. ಗೊತ್ತಾ? ನಡ್ರಿ ಒಳಗಡೆ ಅಲ್ಲ. ಬಲಗಾಲು ತಡಿ ಕೇಳು. ಏನ್ ಮಾಡೋದು ಅದಕ್ಕೆ? ಹುಡುಗ್ರಾ ನೀನ್ ಸೈಡ್ ಬವಾ. ಅಲ್ಲಿ ಫೋನ್ ನೋಡು ಯಾರು ಸೈಡ್ ಚೂರ್ ಸೈಡ್ ಬಾ. ತಿಮ್ಮಪ್ಪನ ಮುಂದಕ್ಕೆ ಇಡು, ಜಾಗ ಇರೋದೇ ಅಲ್ಲಲ್ವಾ. ಲೈಟ್ ಹಾಕತ್ತೆ. ಆ ಲೈಟ್ ಆನ್ ಮಾಡವ, ಆ ಲೈಟ್ ಆನ್ ಮಾಡು. ಹಾಂ ಸ್ವಲ್ಪ ಕಾಣಿಸ್ತದ, ಏನು ಕಾಣಿಸಲ್ಲ. ಫೈನಲಿ ಅಮ್ಮನ ಮನೆಗೆ ಬಂದ್ಬಿಟ್ಟೆ. ಆಂಟಿ ನೀರಾದು ಜ್ಯೂಸ್ ಆಂಟಿ. ಸರಿ ಹೋಯ್ತು ಬಿಡು. ಅದೇ ಮೇಕಪ್ ರಿಮೂವ್ ಮಾಡ್ತಿರೋದು. ಯಾಕಳು ಕೇಳು, ಯಾಕಳು ಅಂತ ರೀಸನ್ ಹೇಳು. ಮೇಕಪ್ ಬೆಡ್ಶೀಟ್ ಒದ್ದೆ ಆಗಿರ್ಬೇಕು ಕೇಳು. ಬಾಯ್ ಟಾಟಾ. ಯುಗಾದಿಗೆ ಸರಿ ಬಾಗ ಉಳ್ಕೊಂಡು ಹೋಗುವಂತೆ. ಬಾಯ್. ಓಕೆ ಬಾಯ್. ಹೋಗ್ತೀರಾ ಎಲ್ಲರಿಗೂ? ಬಾಯ್ ಬಾಯ್ ಭಾವ, ಬಾಯ್. ಬಾಯ್. ಓಕೆ ಬಾಯ್ ಟಾಟಾ.
ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲ ಗೆಸ್ಟ್ಗಳು ಹೋದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಆರಾಮ್ಸೆ ಕೂತಿದ್ವಿ. ಆವಾಗ ನೋಡಿದೆ ನನ್ನ ಕಾಲು ಈ ರೇಂಜ್ಗೆ ಊದ್ಕೊಂಡ್ಬಿಟ್ಟಿತ್ತು. ತುಂಬಾ ಪೇಯ್ನ್ ಕೂಡ ಆಗ್ತಾಯಿತ್ತು. ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಬಟ್ ಮಿಡ್ ನೈಟ್ ನನಗೆ ಲೆಗ್ ಕ್ರ್ಯಾಂಪ್ಸ್ ಆಗಿ ಜೋರಾಗಿ ಬಡ್ಕೊತಾ ಇದ್ದೆ. ಅವಾಗ ಅಮ್ಮ ಎದ್ದು ಬಂದುಬಿಟ್ಟು ಎಲ್ಲ ಅದಕ್ಕೆ ಪೇಯ್ನ್ ಕಿಲ್ಲರ್ ಲೋಷನ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಸಾಜ್ನ ಮಾಡ್ತಾಯಿದ್ರು. ಅಷ್ಟು ಪೇಯ್ನ್ ಆಗಿಬಿಟ್ಟಿತ್ತು. ತುಂಬ ಜನರಿಗೆ ಅದು ಊದುವಂತಹ ಏನು ಸ್ವೆಲ್ ಆಗಿರುತ್ತೆ ಅದು ಪ್ರೆಸ್ ಮಾಡಿದ್ರೆ ಬೇಗನೆ ಒಳಗಡೆ ಹೋಗುತ್ತೆ ಬಂತರ. ಬಟ್ ನನಗೆ ಆ ಥರ ಅಲ್ಲ, ತುಂಬಾ ಗಟ್ಟಿಯಾಗಿರ್ತಿತ್ತು. ಪ್ರೆಸ್ ಮಾಡಿದ್ರೆ ಹಳ್ಳ ಥರ ಹೋಗೋ ಥರ ಬರಬೇಕು ಅಂದರೆ ತುಂಬ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಳ್ಬೇಕಿತ್ತು. ಬಟ್ ಬೇಗ ಸ್ವೆಲ್ ಆಗಿದ್ದು ಇಳಿತಾನೂ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿರ್ತಿತ್ತು. ಬೇರೆಯವ್ರಿಗಾದರೆ ಬೇಗ ಸ್ವೆಲ್ ಆಗ್ತಿತ್ತು, ಬೇಗ ಸ್ವೆಲ್ಲಿಂಗ್ ಇಳಿತಾ ಇತ್ತು ಸ್ವಲ್ಪ ರೆಸ್ಟ್ ಮಾಡ್ದಂಗೆ. ಬಟ್ ನನಗೆ ಆ ಥರ ಅಲ್ಲ, ರೆಸ್ಟ್ ಮಾಡಿದ್ರು ಕೂಡ ಅದು ಇಳಿಯೋದಕ್ಕೆ ತುಂಬಾ ಟೈಮ್ ತೊಗೊತಾ ಇತ್ತು. ಅಮ್ಮ ಈ ರೀತಿ ಮಾಡಿಕೊಟ್ಟಿದ್ರಿಂದೆಲ್ಲ ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತು ನೋವು. ಅದಾದಮೇಲೆ ಮತ್ತೆ ಪುನಃ ನೋವಿದ್ದೇ ಇರುತ್ತೆ ಅಲ್ವ, ಹೇಗೆ ಇದ್ರೂ ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಬಿಸಿ ನೀರನ್ನ ಟಬ್ಬಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕಾಲನ್ನ ಡಿಪ್ ಮಾಡಿ ಇಟ್ಟಿದ್ದೆ. ಆವಾಗ ಸ್ವಲ್ಪ ಸಾಲ್ಟ್ನು ಕೂಡ ಹಾಕ್ಕೊಂಡಿದ್ದೆ. ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ನೀರಿದ್ದಾಗ. ಮತ್ತು ಮೇಲೆ ತೆಗೆದ್ರೆ ಅದೇ ಥರ ಪೇಯ್ನ್ ಇರ್ತಾಯಿತ್ತು ನನಗೆ. ಇದಿಷ್ಟು ನನ್ನ ಸೀಮಂತದ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.